ನಮಸ್ಕಾರ ಸ್ನೇಹಿತರೆ. ಸೊ ನಾನು ಇವತ್ತು ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಬಡ್ಜೆಟ್ ಫ್ರೆಂಡ್ಲಿ ಮೋಟೋ ಲಾಗಿಂಗ್ ಸೆಟಪ್ಪನ್ನು ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ಬಡ್ಜೆಟ್ ಫ್ರೆಂಡ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ಎಲ್ಲ ಡಮ್ಮಿ ಪೀಸೆ ಅಂತ ಅಲ್ಲ, ಅಟ್ಲೀಸ್ಟ್ ಕ್ವಾಲಿಟಿ ಮಟೀರಿಯಲ್ಸನ್ನು ಯಾವ ಥರ ತೊಗೊಂಡು ಯಾವ ಥರ ಸೆಟಪ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಸೊ ಫಸ್ಟಿಗೆ ಬಂದುಬಿಟ್ಟು ಬೈಕು. ಸೊ ಇಷ್ಟೇ ಸಿ ಸಿ ಅಂತೇನು ಬೇಕಾಗಿರೋದಿಲ್ಲ. ಸೊ ಅದು ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ಸಿ ಸಿ ಬೈಕ್ ಆದರೂ ತೊಗೊಂಡು ನಿಮ್ಮ ಇಂಟ್ರೆಸ್ಟ್ ಇತ್ತಂದರೆ ಯಾವುದೇ ಸಿ ಸಿ ಬೈಕಲ್ಲೂ ಸಹ ನೀವು ಮೋಟೋ ಲಾಗಿಂಗ್ಸನ್ನು ಮಾಡಬಹುದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಹೆಲ್ಮೆಟು. ಸೊ ಹೆಲ್ಮೆಟ್ ಹೆಂಗಪ್ಪ ಅಂದರೆ ಇದು ನಾನು ತೊಗೊಂಡಿರೋದು, ಇದು ನನಗೆ ಬೈಕ್ ಜೊತೆ ಬಂದಿರೋ ಹೆಲ್ಮೆಟು. ಸೊ ನಾನು ಯಾವುದೇ ಅಂಗಡಿಲೂ ಸಹ ಇದನ್ನು ಪರ್ಚೇಸ್ ಮಾಡಿಲ್ಲ. ಇದು ನನಗೆ ಬಂದುಬಿಟ್ಟು ಬೈಕಲ್ಲಿ ಬಂದಿರೋದು. ಸೊ ಇದನ್ನು ಹಾಕೊಂಡಾಗ ನನಗೆ ತಲೆಗೆ ಲೂಸ್ ಆಗ್ತಾ ಇತ್ತು. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಈ ಥರ ಲೂಸ್ ಆಗ್ತಾ ಇತ್ತು. ಸೊ ಅದಕ್ಕೆ ನಾನು ಏನು ಮಾಡಿಬಿಟ್ಟೆ, ಇಲ್ಲಿ ನೋಡಿ, ಇದು ಲೂಸ್ ಆಗಬೇಕಾದ್ರೆ ಆ ಸ್ಪಂಜ್ ಇದೆ ಅಲ್ವಾ, ಆ ಸ್ಪಂಜನ್ನು ತಂದುಬಿಟ್ಟು, ಸ್ಪಂಜ್ ತೋರಿಸಿದ್ದೀನಲ್ಲ ಫೋಟೋದಲ್ಲಿದೆ, ಆ ಥರ ಸ್ಪಂಜನ್ನು ತೊಗೊಂಡ್ಬಂದ್ಬಿಟ್ಟು, ಸೊ ಇದು ಇಲ್ಲಿ ಈ ಕಡೆ ಮತ್ತು ಈ ಕಡೆ ಒಳಗಿಂದ ಸ್ವಲ್ಪ ಹಾಕಿ ಇವೆರಡು ಸ್ವಲ್ಪ ದಪ್ಪ ಮಾಡಿಕೊಂಡೆ. ಇದು ನನಗೆ ಸ್ವಲ್ಪ ಗಲ್ಲಕ್ಕೆ ದಪ್ಪ ಆಯಿತು. ಗಲ್ಲವನ್ನು ಈ ಥರ ಹಿಡ್ಕೊಂತು. ನೆಕ್ಸ್ಟ್ ಇದ್ರ ನಂತರ ಬಂದ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಸಹ ಅದನ್ನೇ ಹಾಕಿದ್ದೀನಿ. ಸೊ ಇಲ್ಲಿ ಮಧ್ಯದಲ್ಲಿ ಅದನ್ನೇ ಸಹ ಹಾಕಿ ಇದನ್ನು ಕವರ್ ಅಪ್ ಮಾಡಿ, ಇದು ಮೇಲಿಂದ ಏನು ಸಿಗುತ್ತಲ್ಲ ಇದನ್ನು ಅದರಲ್ಲೇ ಹಾಕಿದ್ದೀನಿ. ಸೊ ಇದರಿಂದ ನನಗೆ ಹೆಲ್ಮೆಟು ಶೇಕ್ ಆಗಲ್ಲ, ಹೆಲ್ಮೆಟು ತಲೆಗೆ ಟೈಟ್ ಆಗಿರುತ್ತೆ. ಸೊ ಇದನ್ನು ಬಂದ್ಬಿಟ್ಟು ನನ್ನ ಗಾಡಿ ಜೊತೆ ಬಂದಿರೋದು, ನಾನು ಯಾವುದೇ ಹೊಸದಾಗಿ ಹೆಲ್ಮೆಟನ್ನು ಕೊಂಡಿಲ್ಲ. ಸೊ ಇದು ಚಿನ್ ಮೌಂಟು, ಇದು ಹೆಲ್ಮೆಟ್ಟಿಗೆ ಹಾಕ್ಕೊಳ್ಳೋದು. ಸೊ ಇದನ್ನು ನಾನು ಬಂದ್ಬಿಟ್ಟು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ಇದಕ್ಕೆ ಸುಮಾರು 170 ರೂಪಾಯಿ ಇತ್ತು ನಾನು ಆನ್ಲೈನಲ್ಲಿ ತೊಗೊಂಡಾಗ. ಸೊ ಇದನ್ನು ಏನು ಮಾಡೋದು, ಸೊ ಇಲ್ಲಿಗೆ ಇದನ್ನು ಮೌಂಟ್ ಮಾಡ್ಕೊಳ್ಳೋದು. ಸೊ ಇಲ್ಲಿಗೆ ಇದನ್ನು ಮೌಂಟ್ ಮಾಡಿಕೊಂಡು ನೆಕ್ಸ್ಟು ಲಾಗಿಂಗನ್ನು ಸ್ಟಾರ್ಟ್ ಮಾಡೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಮ್ರಾ. ಈ ಕ್ಯಾಮ್ರಾವನ್ನು ತೊಗೊಂಡಿದ್ದು ನಂದು. ಈ ಕ್ಯಾಮ್ರಾ ಬಂದುಬಿಟ್ಟು ಗೋಪ್ರೋ ಸೀರೀಸ್ 8 ಇದನ್ನು ಆ್ಯಕ್ಚುಲಿ ನಾನು OLX-ಅಲ್ಲಿ 10,000 ರೂಪಾಯಿಗೆ ತೊಗೊಂಡೆ. ಸೊ ಇದ್ರ ಜೊತೆ ನನಗೆ ಏನನ್ನು ಕೊಟ್ಟರು ಅಂದರೆ, ಒಂದು ಬ್ಯಾಟ್ರಿನ ಕೊಟ್ಟರು, ಒಂದು ಕ್ಯಾಮ್ರಾ ಪ್ಲಸ್ ಒಂದು ಚಾರ್ಜಿಂಗ್ ಕೇಬಲ್ಲು. ಸೊ ಇಷ್ಟನ್ನು ನನಗೆ ಕೊಟ್ಟಿದ್ದಾರೆ. ಇದ್ರ ಪ್ರೈಸ್ ಬಂದುಬಿಟ್ಟು 10,000 ರೂಪಾಯಿ. ಅದನ್ನು ತೊಗೊಂಡಿರೋದು OLX-ಅಲ್ಲಿ ಸೆಕೆಂಡ್ ಹ್ಯಾಂಡಲ್ಲಿ ತೊಗೊಂಡೆ. ಸೊ ಇದು ಬಂದುಬಿಟ್ಟು ಗ್ರೆನರೋ ಮೈಕು. ಸೊ ಈ ಗ್ರೆನರೋ ಮೈಕಲ್ಲಿ ಒಂದು ರಿಸೀವರು ಮತ್ತು ಒಂದು ಟ್ರಾನ್ಸ್ಮಿಟರ್ ಅಂತ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಇದು ರಿಸೀವರು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಟ್ರಾನ್ಸ್ಮಿಟರು. ಸೊ ರಿಸೀವರ್ನ ಫೋನಿಗೆ ಹಾಕಿ ಟ್ರಾನ್ಸ್ಮಿಟರ್ನ ನಾವು ಹಾಕೊಂಡಾಗ ಮೈಕಿಗೆ ಇದು ಸರಿಯಾಗಿ ಕೇಳ್ತದೆ. ಸೊ ಇದ್ರ ಜೊತೆ ಏನೇನು ಬಂದಿದೆ ಅಂತ ಅಂದರೆ, ಒಂದು ವೈರ್ಲೆಸ್ ಕೇಬಲು ಸಹ ಬಂದಿದೆ, ಅದನ್ನು ನೀವು ನೋಡ್ಬೋದು. ಇದನ್ನು ಸಹ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ. ಇದ್ರ ಪ್ರೈಸ್ ಬಂದುಬಿಟ್ಟು 700 ರೂಪೀಸ್. ಇದು ಗ್ರೆನರೋ ವೈರ್ಲೆಸ್ ಮೈಕ್ರೋಫೋನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ. ನೆಕ್ಸ್ಟ್ ಇದಂತೂ ಗೊತ್ತಲ್ಲ, ಇದು ಮೊಬೈಲ್ ಹೋಲ್ಡ್ರು. ಸೊ ಇದನ್ನು ನಾವು ಇನ್ ಕೇಸ್ ಆಫ್ ಕ್ಯಾಮ್ರಾ ಇರದೇ ಇರೋ ಟೈಮಲ್ಲಿ ಅದನ್ನು ಹಾಕ್ಕೊಂಡು ನಾವು ಲಾಕ್ಸನ್ನು ಮಾಡ್ಬೋದು. ಸೊ ಇದರ ಫುಲ್ ಸೆಟಪ್ಪನ್ನು ನಾನು ನಿಮಗೆ ಒಂದ್ಸರಿ ತೋರಿಸ್ತೀನಿ ಈಗ. ಈ ಥರ ಚಿನ್ ಮೌಂಟನ್ನು ಹಾಕೊಂಡೆ ನಾನು. ಈ ಚಿನ್ ಮೌಂಟನ್ನು ಇದಕ್ಕೆ ತೆಗೆದು ಈ ಕ್ಯಾಮ್ರಾ ಏನಿದೆ ಅಲ್ವಾ, ಸೊ ಈ ಕ್ಯಾಮ್ರಾವನ್ನು ಇದಕ್ಕೆ ಫಿಟ್ ಮಾಡಿಕೊಂಡು ಈ ಥರ ಹಾಕ್ಕೊಂಡ್ರೆ ಮುಗೀತು. ಸೊ ನೋಡಿ, ಇವಾಗ ಹೆಲ್ಮೆಟ್ಟು ಯಾವುದೇ ಥರನಾಗಿದೆ ಹೆಲ್ಮೆಟ್ಟು ಶೇಕ್ ಆಗಲ್ಲ. ಈಗ ನೋಡಿ, ಈ ಥರನೂ ಆಗಲ್ಲ, ಈ ಥರನೂ ಆಗಲ್ಲ. ಸೊ ಹೆಲ್ಮೆಟ್ಟು ಒಳ್ಳೆ ಫಿಟ್ಟಾಗಿ ಕೂತಿದೆ. ಮತ್ತು ಈ ಥರ ಹೆಲ್ಮೆಟ್ಟು ಟೈಟ್ ಆಗಿದ್ದಾಗ ವಿಡಿಯೋಗಳು ಸ್ಟೇಬಲ್ ಆಗಿ ಬರುತ್ತೆ, ಯಾವುದೇ ಥರನಾದ ವೈಬ್ರೇಷನ್ನು ಬರೋದಿಲ್ಲ. ಸೊ ಇದು ನನ್ನ ಮೋಟೋ ಲಾಗಿಂಗ್ ಸೆಟಪ್ಪು. ನೆಕ್ಸ್ಟು ನೀವೆಲ್ಲ ಕೇಳ್ಬೋದು, ವಾಯ್ಸ್ ಓವರನ್ನು ಯಾವ ಥರ ಮಾಡ್ತೀರಾ. ಇವಾಗ ನಾವು ರೈಡ್ ಮಾಡಬೇಕಾದ್ರೆ ನಮಗೆ ವಾಯ್ಸು, ಗಾಡಿದು ಮತ್ತು ನಾಯ್ಸು, ವಾಯ್ಸು ಮತ್ತು ಗಾಡಿ ಸೌಂಡ್ ಎಲ್ಲ ಕೇಳ್ತದೆ, ಯಾವ ಥರ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ನಾನು ಈ ಮೈಕನ್ನು ಏನಿದೆ ಹೆಲ್ಮೆಟ್ ಒಳಗಡೆ ಮೌಂಟ್ ಮಾಡ್ಕೊತೀನಿ. ಇದೇ ಮೈಕನ್ನು ಹೆಲ್ಮೆಟ್ ಒಳಗಡೆ ಮೌಂಟ್ ಮಾಡಿಕೊಂಡು ಮೊಬೈಲಿಂದ ಆಡಿಯೋ ರೆಕಾರ್ಡ್ ಮಾಡ್ತೀನಿ, ಗೋಪ್ರೋದಿಂದ ವಿಡಿಯೋ ಮಾತ್ರ ರೆಕಾರ್ಡ್ ಮಾಡಿ ಎಡಿಟಲ್ಲಿ ಅವೆರಡನ್ನು ಸಿಂಕ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ, ಇದು ಹೆಲ್ಮೆಟ್ ನಾನು ಬಂದ್ಬಿಟ್ಟು ಗಾಡಿ ಜೊತೆ ಬಂದಿರೋ ಹೆಲ್ಮೆಟ್ಟು.
ಇದಕ್ಕೆ ನಾನು ಹೊಸದಾಗಿ ಏನು ದುಡ್ಡು ಕೊಟ್ಟು ತೊಗೊಂಡಿಲ್ಲ. ಸೊ ನೆಕ್ಸ್ಟು ಕ್ಯಾಮ್ರಾವನ್ನು ನಾನು OLX ತೊಗೊಂಡೆ. ಅದರ ಪ್ರೈಸ್ ಬಂದು 10,000. ಆ ಕ್ಯಾಮ್ರಾದಲ್ಲಿ ಬ್ಯಾಟ್ರಿ, ಮೆಮೊರಿ ಕಾರ್ಡು, ಕ್ಯಾಮ್ರಾ ಮತ್ತು ಚಾರ್ಜರನ್ನು ಕೊಟ್ಟಿದ್ದಾರೆ. ಸೊ ಈ ಮೈಕ್ರೋಫೋನ್ ಬಂದುಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ಆನ್ಲೈನಲ್ಲಿ ತೊಗೊಂಡಿರೋದು. ಈ ಮೈಕ್ರೋಫೋನಿಗೆ ನಾನು 700 ರೂಪಾಯಿ ಕೊಟ್ಟಿದ್ದೀನಿ. ಸೊ ಇದು ನನ್ನ ಟೋಟಲ್ ಮೋಟೋ ಲಾಗಿಂಗ್ ಬಡ್ಜೆಟ್ಟು. ಸೊ ಇಷ್ಟೇ ನೋಡಿ ಸ್ನೇಹಿತರೆ ನನ್ನ ಮೋಟೋ ಲಾಗಿಂಗ್ ಸೆಟಪ್ಪು. ಸೊ ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ಯಾವ ಗಾಡಿನ ಯೂಸ್ ಮಾಡ್ತೀನಿ, ಸೊ ಅದನ್ನು ಯಾವ ಥರ ನಾನು ಮಾಡಿಫಿಕೇಷನ್ ಮಾಡಿದ್ದೀನಿ, ಲಾಂಗ್ ರೈಡ್ಗೆ ಯಾವ ಥರ ಅದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತಿಳಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ. ಜೈ ಕರ್ನಾಟಕ ಮಾತೆ.